5ನೇ ತಿಂಗಳು 1ನೇ ತಾರೀಕು ಶುಕ್ರವಾರ ವಿಶೇಷವಾಗಿ ಹುಣ್ಣಿಮೆ ಇರೋ ಕಾರಣ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಶಕ್ತಿ ಹೋಮ ಹಾಗೇನೆ ಅದರ ಜೊತೆಗೆ ತಾಯಿಯವರಿಗೆ ವಿಶೇಷ ಅಭಿಷೇಕ ಹಾಗೇನೆ ಬಂದಿರುವಂಥ ಭಕ್ತಾದಿಗಳು ಅವರ ಒಂದು ಕೋರಿಕೆಗಳನ್ನು ಕೇಳ್ಕೊಳ್ತಾ ತಾಯಿಯವರ ಮುಂದೆ ಇರುವಂಥ ಒಂದು ಕಲ್ಲಿನ ಒಂದು ಮೇಲೆ ಪ್ರಶ್ನೆ ಕೇಳೋದಾಗಿರುತ್ತೆ. ಹಾಗೇನೆ ಮುಡುಪು ಕೂಡ ವಿಶೇಷವಾಗಿರುತ್ತೆ. ಶಕ್ತಿ ಹೋಮ ಅನ್ನೋದು ಈ ಒಂದು ತಾಯಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಡಲಾಗುತ್ತೆ. ಆ ಶಕ್ತಿ ಹೋಮದಲ್ಲಿ ನಿಮ್ಮ ಒಂದು ವ್ಯವಹಾರಿಕ ಸಮಸ್ಯೆ, ಆಸ್ತಿಯ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮತ್ತೆ ಸಂತಾನದ ಸಮಸ್ಯೆ, ಶತ್ರುಗಳಿಂದ ಕಷ್ಟ ಅನುಭವಿಸ್ತಿರ್ತೀರ, ಇಂತಹ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಆ ಹೋಮದಲ್ಲಿ ಭಾಗಿಯಾಗೋದ್ರಿಂದ ನಿಮ್ಮ ಒಂದು ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ. ಹಾಗೇನೆ ಆ ಹೋಮದಲ್ಲಿ ಆರೋಗ್ಯ ಸ್ಥಿತಿಗೆ ಆರೋಗ್ಯಗಳು ಹದಗೆಟ್ಟಿರುವಂತ ಪರಿಸ್ಥಿತಿ ಇರುವಂತವರು ಹೋಮದಲ್ಲಿ ಕೂತು ತಾಯಿಯವರನ್ನ ಸ್ಮರಿಸ್ತಾ ಗುರುಗಳು ಹಣ್ಣು ಕಾಯಿಯನ್ನ ನೀವಳಿಸಿ ಆ ಹಣ್ಣು ಕಾಯಿಯಿಂದ ದೃಷ್ಟಿ ಅನ್ನೋದನ್ನ ಮಾಡಿ ಹೋಮಕ್ಕೆ ಹಾಕೋದ್ರಿಂದ ವಿಶೇಷವಾಗಿ ಆರೋಗ್ಯ ಒಂದು ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ಹಾಗೇನೆ ತಾಯಿಯವರ ಒಂದು ವಿಶೇಷವಾದಂತಹ ಅಭಿಷೇಕ, ಆ ಅಭಿಷೇಕದ ಸಮಯ ಎಷ್ಟೇ ಆರೋಗ್ಯ ಸಮಸ್ಯೆ ಅಂದ್ರೆ ಗಾಳಿ ಸಮಸ್ಯೆ, ಹೊರಗಿನಿಂದ ಮಾಟ ಮಂತ್ರ ಕೆಡುಕ ಆಗಿರುತ್ತೆ ಅಂತ ಒಂದು ಭಕ್ತಾದಿಗಳು ತಾಯಿಯವರ ಒಂದು ಸನ್ನಿಧಾನದಲ್ಲಿ ಆ ಒಂದು ಅಭಿಷೇಕದ ತೀರ್ಥ ಪ್ರೋಕ್ಷಣೆ ಮಾಡುವ ಸಮಯದಲ್ಲಿ ಪ್ರೋಕ್ಷಣೆ ಮಾಡಿಸ್ಕೊಂಡು ಈ ಸ್ಥಳದಲ್ಲಿ ಕೂರೋದ್ರಿಂದ ಗಾಳಿ ಸಮಸ್ಯೆ ಏನಾದ್ರೂ ಇದ್ರೆ ತನ್ನಷ್ಟಕ್ಕೆ ತಾನೇ ಹೊರಗೆ ಬರುತ್ತೆ. ಹಾಗೇನೆ ಆ ರೀತಿನೇ ಒಂದು 3 ಅಥವಾ 5 ಅಮಾವಾಸ್ಯೆ ಹುಣ್ಣಿಮೆಗಳು ಭಾಗಿಯಾಗೋದ್ರಿಂದ ಆ ಗಾಳಿ ಸಮಸ್ಯೆ ಅನ್ನೋದು ವೇಗವಾಗಿ ಪರಿಹಾರ ಅನ್ನೋದು ಕಾಣ್ತದೆ. ಸಕಾಲಕ್ಕೆ ಭಕ್ತಾದಿಗಳೆಲ್ಲ ಆಗಮಿಸಿ ತಾಯಿಯವರ ಒಂದು ಕೃಪೆಗೆ ಪಾತ್ರರಾಗಿ. मध्याह्न पूजकालं समर्पयामि।